ನಮ್ಮ ಇಲಾಖೆಗಳ ಆರ್ಥಿಕ ಸ್ಥಿತಿಗತಿ ನೋಡಿ ನಾವು ಅಷ್ಟು ಕೊಟ್ಟಿದ್ದೀವಪ್ಪ. ಅವನಿಗೆ ಹೇಗಿದ್ರು ಹೈಕೋರ್ಟಲ್ಲಿ ವಾದ ಆಯ್ತಲ್ಲ, ಲೇಬರ್ ಡಿಪಾರ್ಟ್ಮೆಂಟ್ ರೆಫರ್ ಮಾಡಿ ನಮ್ಮ FD ಹೋಗ್ತಾರೆ, ಅವರು ಹೋಗ್ತಾರೆ. ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಈ ಕೋರ್ಟಲ್ಲಿ ಒಂದ್ ವೇಳೆ ವೇತನವನ್ನ ಪರಿಷ್ಕರಣೆ ಮಾಡೋದು, ಸಮರ್ಥನೀಯವಲ್ಲ ವೇತನ ಪರಿಷ್ಕರಣೆ ಹೆಚ್ಚಳ ಮಾಡಬೇಕು ಅಂತ ಸೂಚನೆ ಕೊಟ್ಟರೆ ಕೋರ್ಟ್ ಹೇಳಿದ್ರೆ ಕೋರ್ಟ್ ಹೇಳಿದ್ರೆ ಮಾಡ್ಬೇಕು. ಇವತ್ತಿಗೆ ನಮ್ಮ ಎಲ್ಲಾ ಸ್ಥಿತಿಗತಿಗಳನ್ನು ತಿಳಿಸಿದ ಮೇಲೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ. ಆಮೇಲೆ ಇದೇ ಬಿಜೆಪಿ ಇವತ್ತು 4 ವರ್ಷದಲ್ಲಿ ಒಂದು ಬಸ್ಸು ತಗೊಂಡು, ಆಮೇಲೆ ಒಂದು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ. ನಾನು ಬಂದ್ಮೇಲೆ 10,000 ರಿಕ್ರೂಟ್ಮೆಂಟ್ ಅವ್ರು ಎಷ್ಟು ತಗೊಂಡ್ರಿ. ಆಮೇಲೆ ಅವರು ಸಿಂಗಲ್ ಸಂಬಳ 2 ಸರಿ ಕೊಡ್ತಾ ಇದ್ರು. ಇವತ್ತು ಆ ಸ್ಥಿತಿ ಏನಿರಲ್ಲ. 1ನೇ ತಾರೀಕೆ ಸಂಬಂಧಪಟ್ಟಲ್ಲಿ 7ನೇ ತಾರೀಕು ಹೋಗ್ತಾರೆ. ಅನೇಕ ಕಾರ್ಯಕ್ರಮಗಳು ನಾವು ಕೂಡ ತಂದಿದ್ದೀವಿ. ಮತ್ತೆ ಸಂಸ್ಥೆ ಉಳಿದ್ರೆ ತಾನೇ, ಸಂಸ್ಥೆ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿ. ನಾನು ಕೂಡ ನೋಡಿದೆ ಮಾಧ್ಯಮದಲ್ಲಿ ಸರ್ಕಾರನೇ PL ಆಗ್ತಿದೆ. ಅಲ್ಲ, PL ಒಂದು ವಿಚಾರದಲ್ಲ, ದೇಶದಲ್ಲಿ ಅನೇಕ ವಿಚಾರಗಳ ಬಗ್ಗೆ PL ಒಂದು ಬೆಂಗಳೂರಲ್ಲಿ 140 ಕೋಟಿ ಜನ ಇದ್ದಾರೆ. ಯಾರೋ ಇಂಟ್ರೆಸ್ಟ್ ಇರೋದು ಆಗಿರ್ತಾರಪ್ಪ, ಅದಕ್ಕೆ ನಂಬರ್ ನಿಮ್ಮೇಲೆ ಕೇಳಿ ಸರ್, ರಾಮಲಿಂಗ ರೆಡ್ಡಿ ಅವರೇ ಅಂತಲೇ ಓಪನ್ ಆಗಿರೋದು ಹೇಳ್ತಾರೆ. ಕೇಳೋದಕ್ಕೆ ಹೈಕೋರ್ಟ್ ಮಾತಾಡಿ ಕೆಲಸ ಮಾಡಿ ಅಂತ ಹೇಳಿದ್ರೆ ನಮ್ಮ FD ಅವರು ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಕಮಿಷನ್ ಅವ್ರ ಜೊತೆ ಮಾತಾಡ್ತೀವಿ. ಆಮೇಲೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಇದೆಲ್ಲ ಅವ್ರಿಗೂ ಕೂಡ ಗೊತ್ತು. ನೀವೊಂದು ಹೆಜ್ಜೆ ಮುಂದೆ ಬನ್ನಿ, ನಾನೊಂದು ಹೆಜ್ಜೆ ಮುಂದೆ ಬರ್ತೇನೆ ಅಂತೇಳಿ ಕೊನೆಗೆ ಒಂದು ಅಕ್ಕಬಲ್ಲಾಗಿ ಮಾಡಿದ್ವಿ. ಅದು ಒಪ್ಪಿಗೆ ಆಗಲಿಲ್ಲ. ನಾವೇ ಸರ್, ಈಗ ಹೈಕೋರ್ಟ್ ಎಕ್ಸಾಮ್ ಐತೆ ನನ್ನ ಕಾರಣಕ್ಕೋಸ್ಕರ ಮುಷ್ಕರ ಮಾಡಬೇಡಿ ಅಂತ ಹೇಳಾಗಿದೆ. ನಾಳೆ ಎಕ್ಸಾಮ್ ಮುಗಿಯುತ್ತೆ, ನಾಳೆ ಇದೇ ಬೇಡಿಕೆ ನಿಂತ್ಕೊಂಡು ನೌಕರರು ಬರ್ತಾರೆ. ಈಗ ಸರ್ಕಾರನೇ ಹಿಂಗೆ ಏನ್ ಮಾಡಕ್ಕಾಗತ್ತೆ ಅಂತಂದ್ರೆ ಸಾರಿಗೆ ನೌಕರ ಕತೆ ಏನು, ಮತ್ತೆ ಎಲ್ಲಿವರೆಗೆ ಇಚ್ಛೆ ಎತ್ತಾಗಲ್ಲ ಇದು ಅಂತ. ಈಗ ನಾನು ಎಷ್ಟು ಸರಿ ಹೇಳಿದ್ದೀನಿ ನಿಮ್ಗೆಲ್ಲ, ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಆಯ್ತು ಅಂತ ಹಂಗೆ ಬಿಟ್ಟಿರಕ್ಕಾಗತ್ತಾ? ಸರ್ಕಾರ ಏನಾದ್ರು ಹೇಳ್ತಾರೆ ಸರ್, ನೀವು ಸ್ಮಾರ್ಟ್ ಆನ್ಸರ್ ಕೊಡ್ಬೇಡಿ, ಈಗ ಎಕ್ಸಿಕ್ಯೂಟಿವ್ ಆನ್ಸರ್ ಕೊಡಿ ಅಂತ ಹೇಳ್ತಾರೆ. 26, 38 ತೆಗೆದು ಕೊಡ್ತೀವಿ. ಸಿರಾಜ್ ಮೂರ್ತಿ ಅವರ ಸಮಿತಿ ಇದ್ರ ಪ್ರಕಾರ 16 ತಿಂಗಳು. ಆಮೇಲೆ ರಾಜ್ಯದ ಅನುದಾನ, ಆಮೇಲೆ ಸಂಸ್ಥೆಗಳ ಸ್ಥಿತಿಗತಿ, ಹಣಕಾಸಿನ ಸ್ಥಿತಿಗತಿ ನೋಡಿ ತೀರ್ಮಾನ ಮಾಡಿದ್ದೀವಿ. ನಾವು 26 ತಿಂಗಳು, ಆಮೇಲೆ 12.5% ಜಾಸ್ತಿ ಮಾಡಿ 12.5%ಗೆ 827 ಕೋಟಿ ಆಗುತ್ತೆ. ಅವ್ರು ಕೇಳೋ ರೀತಿ 25% ಎಷ್ಟಾಗುತ್ತೆ? ಡಬಲ್ ಆಗುತ್ತೆ. ನಾವು 600 ಕೋಟಿ ಇರುತ್ತೆ. 4 ವರ್ಷಕ್ಕೆ 6,000 ಕೋಟಿ. ನಾವು ಹಣಕಾಸಿನ ಸ್ಥಿತಿಗತಿ ನೋಡ್ಕೊಂಡು ನಾನು ಹೇಳಿದ್ರು. ಹಿಂದೆ ಅಶೋಕ್ ಅವರಿದ್ದಾಗ 35% ಬೀಳಿದ್ರು, ಅವರು ಹಂಚ್ಕೊಂಡಿದ್ದಾರೆ. ಈಗ BJP ಅವ್ರು ಮಾತಾಡ್ತಾರೆ, ಸರ್ಕಾರದಲ್ಲಿದ್ದಾಗ ಏನ್ ಮಾಡೋದು ಜನಕ್ಕೆ ಹೇಳ್ಬೇಕಲ್ಲ. ಅವ್ರಿಗೆ ಸಾಲಗಳೆಲ್ಲ ಬಿಟ್ಟು ಹೋಗ್ತಿದ್ರೆ ನಾವು ಕೂಡ ಇನ್ನೂ ಸ್ವಲ್ಪ ಲಿಬ್ರಲ್ ಆಗಿರ್ಬೋದು. ಸಂಪಾದನೆ ಮಾಡೋವಾಗ ಏನಾದರೂ ಪುರಾವೆ ಇದ್ರೆ ಮಾಡಬೇಕು ಸರ್. ಫೈನಲ್ ಇಯರ್ ಸರ್, ಈಗ ಮಾಡುವ ರೀತಿ ಸರ್.